ಯಾರ್ಯಾರೆಲ್ಲ ಜಮೀನನ್ನು ಮಾರಿ ಮನೆ ಕಟ್ಟಬೇಕು ಅಥವಾ ಮತ್ತೊಂದೇನೋ ಮಾಡಬೇಕು ಅನ್ನೋ ಮೈಂಡಲ್ಲಿ ಇಟ್ಕೊಂಡಿದ್ರೆ ಅದರ ಫಸ್ಟು ತೆಗ್ದಾಕ್ಬಿಡಿ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ. ಸೊ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಹಾಗಿದ್ರೆ ನನ್ನ ಲಾಗ್ನ ಶುರು ಮಾಡೋಣ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ಲಾಗ್ ಚಾನಲ್. ನಮ್ಮ ಎಲ್ಲ ಹೆಣ್ಮಕ್ಳುಗಳ ಡೇ ಶುರು ಆಗೋದೆ ಅಡುಗೆ ಮನೆಯಿಂದ. ನಾನು ಕೂಡ ಅಡುಗೆ ಮನೆಯಿಂದನೇ ನನ್ನ ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದೇನು ಗೊತ್ತಾ ಕೆಲಸ, ಫಸ್ಟು ಟೀ ಕಾಯಿಸ್ಕೊಟ್ಬಿಡಬೇಕು. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಟೀ ಕೊಡಿದ ತಕ್ಷಣ ಮೈಂಡು ಫ್ರೆಶ್ ಆಗುತ್ತೆ. ಸೊ ಕೆಲಸ ಮಾಡೋಕ್ಕೆ ಶುರು ಹಚ್ಕೊಳ್ತಾರೆ. ಅಲ್ಲೇ ಪಕ್ಕದಲ್ಲಿ ನನ್ನ ಮಗಳಿಗೆ ಹಾಲು ಕೂಡ ಮಡಗಿ ಹಾಲನ್ನು ಕೂಡ ಕಾಯಿಸಿ ನನ್ನ ಮಗಳಿಗೆ ಕುಡಿಸಿದ್ವಿ. ಯಾವಾಗೆಲ್ಲ ನಾವು ಟೀ ಕುಡಿತೀವಿ ಆಗ ನನ್ನ ಮಗಳಿಗೆ ಹಾಲನ್ನು ಕೊಡೋದನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಹಾಲು ಕುಡಿಯೋಕ್ಕಂದರೆ ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಇವಾಗ ಸ್ವಲ್ಪ ಅಭ್ಯಾಸ ಆಗ್ತಾ ಇದ್ದಾಳೆ ಹಾಲಿಗೆ. ಬೆಳಗ್ಗೆ ಒಂದು ಸಣ್ಣ ಲೋಟದಲ್ಲಿ ಹಾಲನ್ನು ಕೊಡ್ತೀವಿ, ಮತ್ತು ಸಾಯಂಕಾಲ ನಾವು ಟೀ ಕುಡಿಯುವಾಗ ಅವಳಿಗೆ ಒಂದು ಸಣ್ಣ ಲೋಟದಲ್ಲಿ ಹಾಲನ್ನು ಕುಡಿಸ್ತಾ ಇದ್ದೀನಿ. ಸೊ ಈ ಥರ ಅವಳಿಗೆ ಹಾಲನ್ನು ಅಭ್ಯಾಸ ಮಾಡಿದ್ದೀವಿ. ಟೀ ಎಲ್ಲ ಕುಡಿದು ಪಟಾಪಟ್ ಅಂತ ಅಡುಗೆ ಕೆಲಸನೂ ಕೂಡ ಮುಗಿಸ್ಕೊಂಡೆ. ಅಡುಗೆ ಕೆಲಸ ಆದಮೇಲೆ ಇವತ್ತು ಭಯಂಕರ ಕೆಲಸ, ಯಾಕಂದರೆ ವಾರ ಮಾಡೋದಿದೆ, ಅದರಿಂದ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ಎದ್ದು ಮೊದಲು ಕ್ಲೀನಿಂಗನ್ನು ನಮ್ಮ ಅಡುಗೆ ಮನೆಯಿಂದನೇ ಶುರು ಮಾಡ್ಕೊಂಡಿದ್ದೀನಿ. ಎಲ್ಲ ನಮ್ಮ ಹೆಣ್ಮಕ್ಳಿಗೂ ಗೊತ್ತಿರೋದೆ, ಅಡುಗೆ ಮನೆನ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ರು ಗ್ಯಾಸ್ ಸ್ಟವ್ ಮೇಲೆ ಸಾಂಬಾರನ್ನ ಚೆಲ್ಬಿಡ್ತೀವಿ, ಅಥವಾ ಹಾಲು ಕಾಯಿಸ್ಬೇಕಾದ್ರೆ ಹಾಲನ್ನು ಉಕ್ಕಿಸ್ಬಿಡ್ತೀವಿ. ಈ ಥರ ಸಾಂಬಾರು ರೈಸ್ ಏನಾದರೂ ಮಾಡಬೇಕಾದ್ರೆ, ಅಡುಗೆ ಕೆಲಸಗಳನ್ನು ಮಾಡಬೇಕಾದ್ರೆ ನಾವು ಆಲ್ಮೋಸ್ಟ್ ಎಲ್ಲ ವಸ್ತುಗಳನ್ನು ಗ್ಯಾಸ್ ಮೇಲೇ ಚೆಲ್ತಾ ಇರ್ತೀವಿ. ಸೊ ಅದರಿಂದ ಎಷ್ಟೇ ಕೆಲಸ ಮಾಡ್ತಾಯಿರಿ, ಅಡುಗೆ ಮನೇನ ಎಷ್ಟೇ ನೀಟಾಗಿ ಇಟ್ಕೊಳ್ತಾರೆ ಮತ್ತೆ ಗಲೀಜು ಆಗ್ತಾನೆ ಇರುತ್ತೆ. ಸೊ ಅದರಿಂದನೇ ಸ್ವಲ್ಪ ಸಜ್ಜ ಎಲ್ಲನೂ ಕೂಡ ಫಸ್ಟ್ ಸೋಪಾಗಿ ಸ್ವಲ್ಪ ನಾರಲ್ಲೆಲ್ಲ ಚೆನ್ನಾಗಿ ಉಜ್ಜಿಕೊಂಡು ಆಮೇಲೆ ಬಟ್ಟೆಯಲ್ಲೂ ಕೂಡ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಸಜ್ಜನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನಂತರ ನಾನು ಗ್ಯಾಸ್ ಸ್ಟವ್ಗೆ ಕೈ ಹಾಕಿದೆ. ಇನ್ನು ಗ್ಯಾಸ್ ಸ್ಟವ್ ಕೂಡ ಅಷ್ಟೇ, ಸ್ವಲ್ಪ ನಾವು ಎಲ್ಲನೂ ಚೆಲ್ತಾ ಇರ್ತೀವಿ ಅಲ್ವಾ, ಅದರಿಂದ ಗಲೀಜು ಕೂಡ ಆಗಿರುತ್ತೆ. ಅದನ್ನೆಲ್ಲ ಸ್ವಲ್ಪ ನಾರಲ್ಲೇ ಸ್ವಲ್ಪ ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿಕೊಂಡು, ಅದರಲ್ಲಿ ಏನೂ ಕೂಡ ಕಲೆ ಉಳಿದೇ ಇರೋ ಹಾಗೆ ಸೋಪ್ ಹಾಕ್ಕೊಂಡು ನಾರು ಹಾಕ್ಕೊಂಡು ಚೆನ್ನಾಗಿ ಉಜ್ಜಿಕೊಂಡು ಅದನ್ನು ಕೂಡ ಬಟ್ಟೆಯಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹೇಳಬೇಕು ಅಂದರೆ, ನಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡ್ರೆ ನಾವು ಅರ್ಧ ಕೆಲಸ ಮುಗಿಸ್ಕೊಂಡಾಗೇ ಇನ್ನು ಮಿಕ್ಕಿದೆಲ್ಲ ಕೆಲಸನೂ ಸ್ವಲ್ಪ ಬೇಗನೆ ಮಾಡ್ಕೊಳ್ಬೋದು. ಅದರಿಂದ ಫಸ್ಟು ನಾನು ಅಡುಗೆ ಮನೆಗೇ ಕೆಲಸ ಕೈ ಹಾಕಿದ್ದೆ. ಸೊ ಆಲ್ಮೋಸ್ಟ್ ಅಡುಗೆ ಮನೆ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ನಂತರ ನಾನು ಹಾಲಲ್ಲಿ ಮತ್ತು ರೂಮಲ್ಲಿ ಎಲ್ಲ ಕೂಡ ನೀಟಾಗಿ ಒಂದು ಕಡೆಯಿಂದ ಕಸ ಹೊಡ್ಕೊಂಡು ಬಂದು, ಯಾರೆಲ್ಲ ನನ್ನ ಲಾಸ್ಟ್ ಲಾಗನ್ನು ನೋಡಿದ್ದೀರಾ, ಸೊ ಅಥವಾ ಯಾರೆಲ್ಲ ನನ್ನ ಫಸ್ಟಿಂದ ನನ್ನ ಲಾಗ್ಸ್ಗಳನ್ನ ನೋಡ್ಕೊಂಡು ಬರ್ತಾಯಿದ್ದೀರಾ, ಆದರೆ ಈ ಒಂದು ಲಾಸ್ಟ್ ಲಾಗಲ್ಲಿ ಯಾರೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ಸ್ವಲ್ಪ ನಾನು ಚೇಂಜಸ್ನ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ಒಂದು ಲಾಗ್ ವೀಡಿಯೋನ. ಸೊ ನಿಮ್ಗೆ ಆ ಲಾಗ್ ವೀಡಿಯೋ ಇಷ್ಟ ಆಯಿತಾ ಲಾಸ್ಟ್ ಟೈಮ್ ಮಾಡಿದ್ದು, ಅದೇ ಥರ ವೀಡಿಯೋನ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ, ಅಥವಾ ನಾನು ಮೊದಲು ಮಾಡ್ತಾಯಿದ್ನಲ್ಲ ಓಲ್ಡ್ ಲಾಗ್ ವೀಡಿಯೋಸ್ಗಳು, ಆ ಥರ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೆ ಕೂಡ ಗೊತ್ತಾಗುತ್ತೆ ಯಾವ ಥರ ವೀಡಿಯೋ ಮಾಡಿದ್ರೆ ನಿಮಗೆವರೆಗೂ ರೀಚ್ ಆಗುತ್ತೆ ಅನ್ನೋದು. ಸೊ ಅದರಿಂದ ತಪ್ಪದೆ ನನಗೆಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮನೆ ಕಸ ಎಲ್ಲ ಹೊಡೆದಾದ್ಮೇಲೆ ಸೀಟಿನ ಮನೆಯದು ಅಡುಗೆ ಮನೆ ಕೆಲಸ ಇತ್ತಲ್ಲ, ಅದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಒಂದೇ ಸಲ ಅದನ್ನು ಕೂಡ ಒಂದು ಕಡೆಯಿಂದ ನೀಟಾಗಿ ಕಸ ಹೊಡ್ಕೊಂಡು ಬಂದೆ. ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡಾದ್ಮೇಲೆ ಒಂದು ಕಡೆಯಿಂದ ಹೊರಿಸ್ಕೊಂಬರೋಣ ಅಂತ ಹೇಳಿ ಫಸ್ಟು ಮೇನ್ ಮನೆಯೇ ಹೊರಿಸ್ಕೊಂಡು ಬಂದೆ. ಮೇನ್ ಮನೆನ ಹೊರಿಸ್ಕೊಂಡು ನಂತರ ನಾನು ಅಡುಗೆ ಮನೆಯೂ ಕೂಡ ಹೊರಿಸ್ಕೊಂಡೆ. ಆ್ಯಕ್ಚುಲಿ ನನ್ನ ಮೈಂಡಿಗೆ ಯಾವಾಗಲೂ ಬರ್ತಾ ಇರುತ್ತೆ ಏನಂದರೆ, ತುಂಬ ಜನ ಅಥವಾ ನಮ್ಮ ಹಳ್ಳಿಗಳಲ್ಲೆಲ್ಲ ಇವಾಗ ಒಂಥರ ಟ್ರೆಂಡು ಏನಂದರೆ, ತುಂಬ ಜನ ಜಮೀನನ್ನು ಮಾರಿ ಮನೇನ ಕಟ್ಕೊಳ್ತಾ ಇದ್ದಾರೆ. ಒಂದು ಮನೇನ ನೋಡಿನಾದ್ರೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟು, ಅಥವಾ ಅಟ್ಲೀಸ್ಟ್ ನಾವೇನೂ ಮಾಡೋಕ್ಕಾಗಲಿಲ್ಲ ಮನೇನಾದರೂ ಚೆನ್ನಾಗಿ ಕಟ್ಕೊಂಡು ಚೆನ್ನಾಗಿರೋಣ ಅನ್ನೋದು ಕೂಡ ಒಂದು ಮೈಂಡ್ಸೆಟ್ಟು. ಎಲ್ಲರೂ ಮನೆ ಕಟ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಮನೆ ಕಟ್ಟೋಣ ಅನ್ನೋ ಒಂದು ಮೈಂಡ್ಸೆಟ್ಟನ್ನು ಬಿಟ್ಬಿಡಿ. ಯಾಕಂದರೆ ಇವತ್ತಿನ ದಿನ ಇದೆಯಲ್ಲ, ಇವತ್ತಿನ ದಿನ ಜಮೀನಿನ ರೇಟು ಕಮ್ಮಿ ಇರ್ಬೋದು, ಅದೇ ಒಂದು 10 ವರ್ಷ ಬಿಟ್ಟ ಮೇಲೆ ಆ ಒಂದು ಜಮೀನಿನ ರೇಟು ದುಪ್ಪಟ್ಟಾಗಿರುತ್ತೆ. ಆ್ಯಕ್ಚುಲಿ ನೀವು ಈ ಒಂದು ರಿಯಾಲಿಟಿನ ಅರ್ಥ ಮಾಡಿಕೊಳ್ಬೇಕು. ಯಾಕಂತಂದರೆ, ಇವತ್ತು ನಾವು ಜಮೀನನ್ನು ಮಾರಿಬಿಟ್ಟು ಮನೇನ ಕಟ್ಕೊಂಡ್ಬಿಟ್ರೆ 10 ವರ್ಷ ಬಿಟ್ಟ ಮೇಲೆ ಆ ಮನೆ ರೇಟು ಇನ್ಕ್ರೀಸ್ ಆಗಿರುತ್ತಾ? ಆಬ್ವಿಯಸ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಅದು ಆಲ್ರೆಡಿ ನಾವು ಕಟ್ಟಿದ ರೇಟ್ಗೆ ಬೇರೆಯವ್ರಿಗೆ ನಾವು ಮಾರ್ತೀವಿ ಅಂದ್ರೂ ಕೂಡ ಆ ರೇಟ್ ಕಮ್ಮಿನೇ ಆಗಿರುತ್ತೆ. 10 ವರ್ಷ ಬಿಟ್ಟ ಮೇಲೆ ಆ ಮನೆ ಹಳೇದು ಕೂಡ ಆಗುತ್ತೆ.
ಅದರಿಂದ ಯಾರೂ ಅಷ್ಟೇ ಜಮೀನನ್ನು ಮಾರಿ ಮನೆ ಕಟ್ಟೋ ಒಂದು ಯೋಚನೆ ಇದ್ದರೆ ಮೈಂಡಲ್ಲಿ ಫಸ್ಟ್ ತೆಗ್ದಾಕ್ಬಿಡಿ. ಜಮೀನು ಏನಿದೆಯಲ್ಲ, ಇವಾಗ ಸಿಕ್ಕಿರೋ ಜಮೀನು ತುಂಬಾ ಕಮ್ಮಿ. ಇವಾಗಿರೋ ಮಕ್ಕಳುಗಳಲ್ಲಿ ಎಲ್ಲ ಭಾಗ ಹಾಕಿರೋದ್ರಿಂದ ಬರೀ ಒಂದು 20 ಗುಂಟೆ ಅಥವಾ 1 ಎಕರೆ ಅಥವಾ 2 ಎಕರೆ, ಅಬ್ಬಬ್ಬಾ ಅಂದರೆ ಒಂದು 3 ಎಕರೆ ಇಷ್ಟೇ ಜಮೀನಿರೋದು. ಅಟ್ಲೀಸ್ಟ್ ಅದನ್ನಾದರೂ ನಿಮ್ಮ ಮಕ್ಕಳುಗಳ ತಲೆಮಾರಿಗಾದರೂ ಉಳಿಸಿಡಿ. ಇವತ್ತಿನ ದುಬಾರಿ ಜೀವನದಲ್ಲಿ ನಾವು ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಿಸೋದೇ ತುಂಬಾ ಕಷ್ಟ. ಅಂದರೆ ಗೊತ್ತಿರ್ಬೋದು, ಇವತ್ತು LKG UKGಗೂ ಕೂಡ 60,000 - 70,000 ಕಾಸ್ಟನ್ನು ನಾವು ಕೊಟ್ಟು ಮಕ್ಕಳುಗಳಿಗೆ ಇವತ್ತು ಎಜುಕೇಷನ್ನ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರು ಇಂಜಿನಿಯರ್ ಅಥವಾ ಡಾಕ್ಟರ್ಸ್ನ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಎಷ್ಟು ದುಡ್ಡನ್ನ ಅವ್ರ ಎಜುಕೇಷನ್ಗೆ ಅಂತಲೇ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು. ಇವತ್ತಿನ ಕಾಸ್ಟ್ಲಿ ಲೈಫಲ್ಲಿ ನಾವು ಲೈಫ್ ಲೀಡ್ ಮಾಡೋದೇ ತುಂಬ ಕಷ್ಟ, ಜೊತೆಗೆ ಮಕ್ಕಳ ಎಜುಕೇಷನ್ ಕೊಡಿಸೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ನಾವು ದುಡ್ದಿಟ್ಟಂಥ ದುಡ್ಡಲ್ಲಿ ಜಮೀನನ್ನು ತೆಗ್ದು ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗೋದು ಖಂಡಿತವಾಗ್ಲೂ ಆಗೋದಿಲ್ಲ. ಅದರಿಂದ ಅಟ್ಲೀಸ್ಟ್ ನೀವು ದುಡ್ದಿರೋ ದುಡ್ಡಲ್ಲಿ ಜಮೀನು ತೆಗ್ದಿಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಪಾಲಿಗೆ ಬಂದಿರೋ ಜಮೀನನ್ನಾದರೂ ಉಳಿಸಿ ನಿಮ್ಮ ಮಕ್ಕಳುಗಳಿಗೆ ಬಿಟ್ಟು ಹೋಗಿ. ದಯವಿಟ್ಟು ನಿಮ್ಮ ಮೈಂಡಲ್ಲಿ ಏನಾದರೂ ನಾವು ಜಮೀನನ್ನು ಮಾರಿಬಿಟ್ಟು ಮನೆ ಕಟ್ಕೊಳ್ಳೋಣ ಅಥವಾ ಇನ್ನೊಂದೇನೋ ಒಂದು ಮಾಡೋಣ ಅನ್ನೋದು ಒಂದು ಮೈಂಡಲ್ಲಿ ಇದ್ದರೆ ಖಂಡಿತವಾಗ್ಲೂ ಅದನ್ನು ತೆಗ್ದಾಕ್ಬಿಡಿ. ಆ ಜಮೀನಾದರೂ ಇದ್ದರೂ ಅವರು ಡಾಕ್ಟ್ರು ಇಂಜಿನಿಯರ್ ಏನು ಆಗದೇ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ತಿನ್ನೋ ಅನ್ನೋ ಬೆಳೆಯೋ ರೈತನಾದರೂ ಆಗ್ತಾನಲ್ವ, ಅದಕ್ಕಾದರೂ ನೀವು ಜಮೀನನ್ನು ಬಿಟ್ಟು ಹೋಗಿ ನಿಮ್ಮ ಮಕ್ಕಳುಗಳಿಗೆ. ಸೊ ಇದು ನನ್ನ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋನ ಆದಷ್ಟು ಎಲ್ಲ ರೈತರುಗಳಿಗೂ ಶೇರ್ ಮಾಡಿ. ಅದರಲ್ಲಿ ಇವಾಗ ಬಿಡದಿ ಟೌನ್ಶಿಪ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಬರಡು ಭೂಮಿ, ಬಂಜರು ಭೂಮಿ ಅಂತ ಹೇಳ್ತಾರೆ. ಆ ಬಿಡದಿಯಲ್ಲಿ ನೋಡಿದ್ರೆ ಎಷ್ಟೋ ಜನ ಹೈನುಗಾರಿಕೆಗಳು ಮಾಡಿಕೊಂಡು, ಎಷ್ಟೋ ಜನ ವಯಸ್ಸಾದ ಮೇಲೆ ಅಲ್ಲಿ ಬೆಳೆದಿರುವಂತಹ ತೆಂಗಿನಿಂದ ಅವರು ಆ ಆದಾಯನ ಗಳಿಸ್ಕೊಂಡು ಒಳ್ಳೆ ಲೈಫನ್ನು ಲೀಡ್ ಮಾಡ್ತಿದ್ದಾರೆ. ಅಂಥ ಒಳ್ಳೆ ಬದುಕನ್ನು ಬದುಕ್ತಾ ಇರುವಂತಹ ರೈತರುಗಳ ಜೀವನನ ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೋಸ್ಕರ ಅಂತ ತುಂಬಾ ಪ್ರತಿಭಟನೆ ಮಾಡಿದ್ದಾರೆ. ಆದರೂ ಅದರಿಂದ ಏನೂ ಕೂಡ ಪ್ರಯೋಜನ ಆಗಲಿಲ್ಲ. ಸ್ವಲ್ಪ ಮುಂದೆ ನಮ್ಮದು 40Q ಎಲ್ಲ ಇರೋದ್ರಿಂದ ಅಲ್ಲಿನೂ ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ. ಅಲ್ಲೂ ಸ್ವಲ್ಪ ಕಸ ಎಲ್ಲ ಇತ್ತು, ಅದರಿಂದ ಆ ಕಸ ಎಲ್ಲನೂ ಗುಡಿಸಿ ನನ್ನ ಮಗಳಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಸ್ನಾನನ ಮಾಡಿಸ್ತಾ ಇದ್ದೆ. ಅವಳಿಗೆ ಸ್ವಲ್ಪ ಸ್ನಾನ ಮಾಡಿಸಿ ಮಲ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳ್ಬೋದಲ್ವ. ಇವಾಗ ನಮ್ಮ ಅತ್ತೆಯವರು ನನ್ನ ಮಗಳನ್ನ ಎತ್ಕೊಂಡು ಹೋಗಿದ್ರು, ಅದರಿಂದ ಸ್ವಲ್ಪ ಕೆಲಸಗಳನ್ನು ಮಾಡಿಕೊಂಡೆ. ಇವಾಗ ನಮ್ಮ ಅತ್ತೆಯವರು ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದಾರೆ, ಅದರಿಂದ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಸ್ವಲ್ಪ ಮಲಗಿಸ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತಾಳೆ. ಆಮೇಲೆ ನಾನು ಸ್ವಲ್ಪ ಕೆಲಸಗಳನ್ನು ಬೇಗ ಬೇಗ ಮಾಡ್ಕೊಳ್ಬೋದು ಅಂತ. ಆದರೆ ನಾವೇನು ಅಂದ್ಕೊಳ್ತೀವಲ್ಲ ಅದು ನಡೆಯಲ್ಲ. ಯಾಕಂದರೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸನೂ ಸ್ವಲ್ಪ ಜಾಸ್ತಿನೇ ನಮ್ಮ ಕೆಲಸ ಕೊಡ್ತಿರ್ತಾರೆ. ನಾನು ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಮೈಂಡ್ಸೆಟ್ ಇಟ್ಕೊಂಡಿರ್ತೀನಿ. ಆದರೆ ಏನು ಮಾಡೋದು, ನನ್ನ ಮಗಳನ್ನ ಇಟ್ಕೊಂಡ್ರೆ ಆ ಕೆಲಸಗಳು ಒಂದು 10 ಮಿನಿಟ್ಸ್ ಆಗೋದು ಒಂದು 20 ಮಿನಿಟ್ಸ್ ತೊಗೊಂಡ್ಬಿಡುತ್ತೆ. ಅದರಿಂದ ಅವಳಿಗೆ ಸ್ನಾನ ಮಾಡಿಸಿ, ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ, ಅವಳ ಹಣೆಗೆಲ್ಲ ಹಾಕಿ ರೆಡಿ ಮಾಡೋ ಅಷ್ಟರಲ್ಲೇ ಹಾಡೇನು ಹೇಳ್ತೀರಾ, ಏನು ಕುಣಿಯೋದು ಹೇಳ್ತೀರಾ ಅಥವಾ ಅವಳು ಮಾತಾಡೋದು ಏನು ಹೇಳ್ತೀರಾ, ಫುಲ್ಲು ಸಾಕು ಮಾಡಿಬಿಡ್ತಾಳೆ. ಆ್ಯಕ್ಚುಲಿ ಈಗಿನ ಮಕ್ಳುಗಳ್ನೆಲ್ಲ ನೋಡಿ ನಮ್ಮ ಅತ್ತೆಯವರೆಲ್ಲ ಏನು ಹೇಳ್ತಾರೆ ಅಂದರೆ, ನಾವು ಹೊಲ್ದ ಹತ್ರ ಎಲ್ಲ ಹೋಗಿ ಬಂದು ಮನೇಲೆಲ್ಲ ಮಾಡಿಕೊಂಡು 5-6 ಮಕ್ಳುಗಳನ್ನು ಸಾಕ್ತಾ ಇದ್ವಿ. ಆದರೆ ಈಗಿನ ಜನ್ರೇಷನಲ್ಲಿ ನೋಡು, ಮನೆಯಲ್ಲಿ ಬರೀ ಇರೋದು 1-2 ಮಕ್ಳುಗಳು. ಆ ಮಕ್ಳುಗಳನ್ನು ನೋಡ್ಕೊಳ್ಳೋದಕ್ಕೇ ಇಡೀ ಮನೆ ಜನ ಎಲ್ಲ ಇದ್ರೂ ಸಾಕಾಗಲ್ಲ, ಅಷ್ಟು ಸಾಕು ಮಾಡಿಬಿಡ್ತಾರೆ. ಯಪ್ಪ, ಈಗಿನ ಮಕ್ಳುಗಳನ್ನು ನಿಜವಾಗ್ಲೂ ಸಾಕೋಕ್ಕಾಗಲ್ಲ ಅಂತ ನಮ್ಮ ಅತ್ತೆಯವ್ರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ನನ್ನ ಮಗಳನ್ನ ರೆಡಿ ಮಾಡಿ ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು. ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆಲ್ಲ ಹೂವು ಕಿತ್ಕೊಳ್ಳೋಣ ಅಂತ ಹೇಳಿ ಬಂದು ಹೂವಿನ ಕಿತ್ಕೊಳ್ತಾ ಇದ್ವಿ. ಇದು ನಮ್ಮ ಮನೆ ಹಿತ್ತಲಲ್ಲಿರುವಂತಹ ಗಿಡ, ದಾಸವಾಳ ಗಿಡನ ಹಾಕ್ಕೊಂಡಿದ್ವಿ. ಇಲ್ಲಿ ಸ್ವಲ್ಪ ಸುಮಾರು ಹೂಗಳು ಸಿಕ್ತು. ಮತ್ತು ಅದರಿಂದನೂ ಕೂಡ ಒಂದು 3-4 ಥರ ದಾಸವಾಳ ಹಾಕಿರೋದ್ರಿಂದ ಅದರಲ್ಲೂ ಸ್ವಲ್ಪ ಹೂ ಬಿಟ್ಟಿತ್ತು. ಎಲ್ಲನೂ ಕೂಡ ಕಿತ್ಕೊಂಡ್ಬಂದು ದೇವ್ರ ಪೂಜೆನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ದೇವಸ್ಥಾನಕ್ಕೆ. ನಮ್ಮೂರು ಮತ್ತು ನಮ್ಮ ಪಕ್ಕದೂರಿಗೆ ಒಂದೇ ದೇವಸ್ಥಾನ, ತುಂಬಾ ಫೇಮಸ್ಸು, ತುಂಬಾ ಪವರ್ಫುಲ್ಲು. ಅಂಥದ್ದು ಯಾವುದಪ್ಪ ದೇವಸ್ಥಾನ ಅಂದರೆ ನಮ್ಮ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾನು ನನ್ನ ಮಗಳು ಎಲ್ಲ ಕೂಡ ರೆಡಿ ಆಗಿದ್ದೀವಿ. ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಗಾಡೀಲಿ ಕರ್ಕೊಂಡೋಗಿದ್ರು. ದೇವ್ರ ದರ್ಶನ ತುಂಬಾ ಚೆನ್ನಾಗಿ ಆಯಿತು. ದೇವ್ರನ್ನ ಭಕ್ತಿಯಿಂದ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಬೇಡ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಸೊ ನನ್ನ ಮಗಳಂತೂ ನೋಡಿ, ಆಲ್ರೆಡಿ ಬೆಳಗ್ಗೆಯಿಂದ ಎಷ್ಟು ಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಂದರೆ ಅವಳಿಗೆ ಒಂದು 2-3 ಬಟ್ಟೆ ಚೇಂಜ್ ಮಾಡ್ತಾನೆ ಇರಬೇಕು. ನೀರಲ್ಲಿ ಹೋಗೋದು, ಆಟ ಆಡೋದು, ನೀರು ಎಲ್ಲಿ ಸಿಗುತ್ತೆ ಅಲ್ಲಿ ಫುಲ್ಲು ಬಕೆಟ್ ಒಳಗಡೆ ಕೂತ್ಕೊಳ್ಳೋಕೆ ಹೋಗ್ತಾಳೆ. ಅವಳ ಮೇಲೆ 1 ಅಲ್ಲ 2-3 ಕಣ್ಣಿಟ್ಟಿರಬೇಕು, ಅಷ್ಟು ಆಟ ಆಡ್ತಾ ಇರ್ತಾಳೆ ನೀರಲ್ಲಿ.
ಆಲ್ರೆಡಿ ಅವಳಿಗೆ 3ನೇ ಡ್ರೆಸ್ ಚೇಂಜ್ ಮಾಡಾಯಿತು. ಬಂದ್ವಾ ಆಲ್ರೆಡಿ ನೀರ ಹತ್ರ ಹೋದ್ಲು, ಸ್ವಲ್ಪ ತ್ಯಾವ ಮಾಡಿಕೊಂಡ್ರು. ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಕರ್ಕೊಂಡು ಬಂದ್ವಿ. ಇಲ್ಲಿ ನಮ್ಮ ಮನೆ ಹತ್ರ ಪಕ್ಕದಲ್ಲೇ ಒಂದಿಬ್ಬರು 3 ಜನ ಸೇರಿಕೊಂಡು ಶಟಲ್ ಕಾಕ್ ಆಡ್ತಾಯಿದ್ರು. ನನ್ನ ಮಗಳಿಗೂ ಅದು ನೋಡಿ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಆಸೆ ಆಯಿತು. ಅದರಿಂದ ಆಡ್ತೀನಿ ಅಂತ ಹೋಗಿದ್ಲು. ನಮ್ಮ ಪಕ್ಕದ ಮನೆ ಹುಡುಗಿನೇ ಸ್ವಲ್ಪ ಆಡ್ಸೋಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ಸ್ವಲ್ಪ ಆಡ್ಸಾದ್ಮೇಲೆ ಅದನ್ನ ಎರಡನ್ನೂ ಇಟ್ಕೊಂಡು ಶಟಲ್ ಕಾಕ್ನ ಎರಡನ್ನೂ ತೊಗೊಂಡು ಮನೆಗೆ ಬರ್ತಾಯಿದ್ಲು. ಆಮೇಲೆ ಕೊಡು ಬೇಡ ಆಟ ಆಡ್ತೀವಿ ಅಂತೇಳಿ ಅವರು ಆಮೇಲೆ ಆಟ ಆಡ್ತಾಯಿದ್ಲು. ಅದನ್ನು ನೋಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ಲು ನನ್ನ ಮಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಇವತ್ತಿನ ಡೈಲಾಗು ಈ ಥರ ಇತ್ತು. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.